ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನಗಳು ಇವತ್ತು ಖಾಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಕರ್ಕೊಂಡ್ ಬಂದ್ರೆ ಇತ ಬಿಜೆಪಿಯ ಶಾಸಕರು ಬೆಂಗಳೂರಿನ ವಿಧಾನಸೌಧದ ವಿಧಾನಸಭೆಯ ವಿಪಕ್ಷ ನಾಯಕರ ಕೊಠಡಿಗೆ ಆಗಮಿಸಿದರೆ ಅವ್ರಿಗೆ ಬೆಳಗಿನ ಉಪಹಾರ ಕೂಡ ಇಲ್ಲೇ ಸಿದ್ಧತೆಯನ್ನ ಮಾಡಲಾಗಿದೆ. ಶಾಸಕರು ನೇರವಾಗಿ ಬರಬೇಕು, ಇಲ್ಲಿ ಉಪಹಾರವನ್ನ ತೆಗೆದುಕೊಳ್ಬೇಕು. ಅದಾದ ಬಳಿಕ ನೇರವಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಬರುವಂತ ಶಾಸಕರಿಗೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಉಪಹಾರ ರೆಡಿಯಾಗಿದೆ. ಇಡ್ಲಿ, ಸಾಂಬಾರ್, ವಡೆ, ಚಟ್ನಿ, ಪೊಂಗಲ್ ಜೊತೆಗೆ ಖಾರ ಬಾತ್ ಚಟ್ನಿಯನ್ನ ಕೂಡ ಇಲ್ಲಿ ತಯಾರು ಮಾಡಲಾಗಿದೆ. ವಿಧಾನಸಭೆಯ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಎಲ್ಲಾ ಶಾಸಕರು ಬರಬೇಕು, ನೇರವಾಗಿ ಬೆಳಗಿನ ಉಪಹಾರವನ್ನ ಸೇವನೆ ಮಾಡಬೇಕು. ಅದಾದ ಬಳಿಕ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇನ್ನು ಸಾಕಷ್ಟು ಶಾಸಕರು ಈಗಾಗಲೇ ಬೆಂಗಳೂರಿನ ವಿಧಾನಸೌಧದಲ್ಲಿ ಇರೋ ಅಂತ ವಿಧಾನಸಭೆಯ ವಿಪಕ್ಷ ನಾಯಕರ ಕೊಠಡಿಗೆ ಆಗಮಿಸಿದ್ದಾರೆ. ನೇರವಾಗಿ ಆ ದೃಶ್ಯವನ್ನ ಕೂಡ ತೋರಿಸ್ತೀವಿ. ಇವರಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಕೂಡ ನೇರವಾಗಿ ಕೊಡ್ಲಾಗುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಯಾವುದೇ ಶಾಸಕರಿಗೂ ಕೂಡ ಗೊಂದಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಕಲ ರೀತಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಇನ್ನು ವಿಧಾನಸಭೆ ವಿಪಕ್ಷ ನಾಯಕರಾಗಿರೋ ಅಂತ ಆರ್ ಅಶೋಕ್ ಅವರು ಇದರ ಸಂಪೂರ್ಣ ಉಸ್ತುವಾರಿಯನ್ನ ತೆಗೆದುಕೊಂಡು ಎಲ್ಲಾ ಶಾಸಕರು ಹಾಜರಾಗಿದ್ದಾರಾ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಇದು ಒಟ್ಟಾರೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಕಂಡಿರೋ ಅಂತ ಒಂದು ದೃಶ್ಯ. ಕ್ಯಾಮರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.